Hello, my dear students, how are you all? So, okay, listen here. So, today we are going to discuss one of the most important thing. Okay, an important thing ನಾವು ಏನು ಮಾಡೋಣ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನು ಡಿಸ್ಕಸ್ ಮಾಡೋಣ ನಾವೀಗ? ಸೊ ವಾಟ್ ಶಾಲ್ ವಿ ಡಿಸ್ಕಸ್ ನಾವು? ಏನು ಡಿಸ್ಕಸ್ ಮಾಡ್ಬೇಕು ನಾವು? ಅದು ಕೂಡ ಇಂಪಾರ್ಟೆಂಟ್. ಎಸ್, ನೋಡ್ರಿ, yesterday we are discussing about this metals and non-metals ಅದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಟುಡೇ we will continue that part, metals and non-metals ಅನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಅದರೊಳಗೆ ಏನು ಇಂಪಾರ್ಟೆಂಟ್ ಅದ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ನಾನು ನಿಮಗೆ. ಸೊ ನಾವು ಲಾರ್ಡ್ ಪ್ಯಾಲೇಸ್ದಾಗ ಇದ್ದಾಗ ಏನಂತ ಗೊತ್ತೇನೆ ನಿಮಗೆ? ಸೊ ದೇರ್ ಆರ್ 9 ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಬ್ಯಾಚ್ ಆಫ್ SSLC ಇರ್ತದೆ. ಸೊ ಐ ವಾಸ್ ಅ ಸೈನ್ಸ್ ಟೀಚರ್. ಸೊ ಐ ಥಿಂಕ್ ಲಾಸ್ಟ್ 1 month, ಬಿಫೋರ್ 1 month or 1.5 months, they were normal. They were almost about to score 70, 75. ಒಂದಿಷ್ಟು ಜನ 60, 65, ಒಂದಿಷ್ಟು ಜನ 50, 55, ಒಂದು ಹೈಯೆಸ್ಟ್ 75 to 80 ರೇಂಜ್ ಅವ್ರು ಇದ್ರು. But what I done is last 1 month I spent my whole time with them. 1 ಅಥವಾ 1.5 months. ಸೊ ಪ್ರಿನ್ಸಿಪಲ್ ನನಗೆ ಭಾಳ ಕ್ಲೋಸ್ ಇದ್ದವ್ರು ಇದ್ರು, ಫ್ರೆಂಡ್ ಅಂತ ಹೇಳ್ಬೋದು. ಸೊ ಇವನ್ ಹಿ ಪರ್ಮಿಟೆಡ್ ಮೀ ಟು ಬಿ ವಿತ್ ದೆಮ್. ಅಂದರೆ ಹಾಸ್ಟೆಲ್ದಾಗಿದ್ದರು ಅವರು. ಸೊ 1.5 months ಐ ಟರ್ನ್ ದೆಮ್ ಕಂಪ್ಲೀಟಾಗಿ ಟರ್ನ್ ಮಾಡಿದೆ 1.5 months. ದೇರ್ ವರ್ ಔಟ್ ಆಫ್ 9 ಸ್ಟೂಡೆಂಟ್ಸ್. ಸಿ ದ್ಯಾಟ್ ಇಯರ್ ಫಾರ್ ದ ಮುಧೋಲ್ ತಾಲೂಕು ವಿ ವೇರ್ ದ ಹೈಯೆಸ್ಟ್. ನಮ್ದು ಹೈಯೆಸ್ಟ್ ರಿಸಲ್ಟ್ ಅದು ಸೈನ್ಸ್ ಒಳಗೆ. ಸಿ ಯಾವ ಸ್ಕೂಲ್ ಒಳಗೂ ಸೈನ್ಸ್ ಒಳಗೆ ಹೈಯೆಸ್ಟ್ ರಿಸಲ್ಟ್ ಆಗೋದಿಲ್ಲ. ಯೂಸುವಲಿ ಕನ್ನಡ ಆರ್ ಸೋಷಿಯಲ್ ಸೈನ್ಸ್ ವಿಲ್ ಗ್ರ್ಯಾಬ್ ದ ಫಸ್ಟ್ ಪ್ಲೇಸ್. ಸೊ that only that time, so I was very happy that our science is the highest, was the highest. We did 100% result. So I think toppers were scored are about 98, 96 that time, 9.8 or we call it as. ಸೊ 98, 96 ಮಾಡಿದ್ರು ಟಾಪರ್ಸ್ ಎಲ್ಲ ಆ ಟೈಮ್ನಾಗ. ಸೊ ಅದು ಖುಷಿ ಆಗ್ತದೆ. ಏನಾದರೂ ಆ 9 ಹುಡುಗರು ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ಸೊ ದಿಸ್ ಅವ್ರು ಇವತ್ತಿಗೂ ಕೂಡ ಅನ್ನಿಸ್ತಾರೆ ನನಗೆ. ಓಕೆ, ಆ್ಯಂಡ್ ಇವನ್ ಐ ಆಮ್ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್ ಆಲ್ಸೋ, because I am in still helping them in their career guidance. So 2 to 3 students, they are doing engineering, and 1 girl is doing MBBS, and remaining almost all they are doing BSc. So still I help them. So just I am telling you because this. So when you are ready, that is when the student is ready, teacher appears ಅಂತ ಹೇಳಿ ಒಂದು ಗಾದೆ ಅದು. ವೆನ್ ಯು ಆರ್ ರೆಡಿ ಟು ಲರ್ನ್, ದ ಟೀಚರ್ ವಿಲ್ ಡೆಫಿನೆಟ್ಲಿ ಅಪಿಯರ್. ಸೊ ಅದಕ್ಕೆ ಏನಾಗ್ತದೆ, ಟೀಚರ್ಗಳನ್ನು ಇದನ್ನು ಮಾಡೋದು. ಸೊ ಅವ್ರು ಕೊಟ್ಟಂಥ ಒಂದು ವರ್ಕನ್ನು ಪ್ರಾಪರಾಗಿ ಮಾಡೋದು ಕೂಡ ನಿಮ್ಮ ಕೆಲಸ ಆಗ್ತದೆ. ಸೊ ಅದನ್ನು ನೀವು ಮಾಡಿರಿ. ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಸೊ ಜಸ್ಟ್ ಐ ವಿಲ್ ಕಂಟಿನ್ಯೂ ಮೈ ಕಾನ್ಸೆಪ್ಟ್ಸ್, ದಟ್ ಈಸ್ ನಾನ್ ಮೆಟಲ್ಸ್. ಎಸ್, ನಾನ್ ಮೆಟಲ್ಸನ್ನು ನಾವು ನೋಡ್ತಾ ಇದ್ದೀವಿ. ದೆನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. Physical properties of metals. See what happens. Physical properties of metals. Physical properties of metals ಏನೇನು? See, metals are malleable. Metals can be beaten into thin sheets with a hammer. Notice, malleable is the important characteristics of metal. Most of the metals are malleable. Gold and silver are the most malleable metals. Aluminum foils are used for packing food items like biscuits, chocolates, medicines, etc. Because of this malleable property. Malleable ಅಂದ್ರೆ ಏನು ನೆನಪಿಟ್ಟು ಆಲ್ರೆಡಿ ಹೇಳಿ ನಾನು. ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ವಿತ್ ಅ ಹ್ಯಾಮರ್. ಒಂದು ಹ್ಯಾಮರ್ ಇದ್ರೆ ಅವುಗಳನ್ನು ಥಿನ್ ಶೀಟ್ಸ್ ಆಗಿ ಮಾಡ್ಬೋದು. ಥಿನ್ ಅಂದ್ರೆ ಸಣ್ಣ ಸಣ್ಣ ಶೀಟ್.
ನೋಡ್ರಿ ಬಿಸ್ಕೆಟ್ ಪ್ಯಾಕ್ ಮಾಡಕ್ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ wrapper. Why they use it? Because it is very attractive, and aluminum metal can be beaten into very small thin sheets. So first one is metals are malleable. What is malleability? Which are the most good malleable metals? Gold and silver. Gold and silver are the most malleable metals. Gold and silver ಏನದವು? They are the most malleable metals. ಮೋಸ್ಟ್ ಮಾಲಿಯಬಲ್ ಮೆಟಲ್ಸ್ ಅದಾವು ಯಾವು? ಗೋಲ್ಡ್ ಅಂಡ್ ಸಿಲ್ವರ್. ಗೋಲ್ಡ್ ಅಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಮಾಲಿಯಬಲ್ ಮೆಟಲ್ಸ್. ಯಾವ ಮೋಸ್ಟ್ ಮಾಲಿಯಬಲ್ ಅದಾವ್ರಿ? ಗೋಲ್ಡ್ ಅಂಡ್ ಸಿಲ್ವರ್ ಏನದಾವು? ಮೋಸ್ಟ್ ಮಾಲಿಯಬಲ್ ಮೆಟಲ್ಸ್ ಅದಾವು. ಓಕೆ, ಎಸ್. ನೆಕ್ಸ್ಟ್, ಮಾಲಿಯಬಿಲಿಟಿ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್. ಸೊ ನೋಡ್ರಿ, ನೀವು ಮೆಟಲ್ಸ್ ಅನ್ನ ವೈರ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದು. ನಾವು ಕಾಪರ್ ವೈರ್ ನೋಡಿರ್ತೀರಿ ನೀವು. ನೋಡ್ರಿ ಯಾವ ಪರಿ ಮಾಡಿದಾರೆ ನೋಡ್ರಿ. ಯು ಕ್ಯಾನ್ ಸಿ ರೆಫರೆನ್ಸ್ ಬುಕ್ ಇರ್ತಾರೆ, ಈಸಿಯಾಗಿ ಸಿಗ್ತದೆ, ನೀವು ನೋಡಿರ್ತೀರಿ ಇಂಥದ್ದು. ಸೊ ಅಷ್ಟು ಇದನ್ನ ಮಾಡ್ಬೋದು ನಾವು. ಹಾರ್ಡ್ ಇರ್ತಕ್ಕಂಥ ಮೆಟಲ್ ಅನ್ನ ವಿ ಕ್ಯಾನ್ ಕನ್ವರ್ಟ್ ಇಟ್ ಇನ್ ಟು ವೆರಿ ಸಾಫ್ಟ್ ವೇ. ಸೊ ಮೆಟಲ್ಸ್ ಆರ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಮೆಟಲ್ಸ್ ಆರ್ ಡಕ್ಟೈಲ್. ಸೊ ಇದು ಗೊತ್ತಲ್ಲ, ಕಾಪರ್ ಮೆಟಲ್ ಇಸ್ ಆಲ್ಸೋ ಹೈಲಿ ಮಾಲಿಯಬಲ್. ಸೊ ಇಟ್ ಈಸ್ ವೈ ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ವೈರ್ಸ್. And why aluminum is used for wrapping the food items? The malleability property of the aluminum is used here. Aluminum is very malleable, so the aluminum is beaten into very small thin sheets, then it is used for wrapping food items. So it has a shiny structure that it attracts the customers. Shiny structure andre lustrous property and malleable eradu property use agtada aluminum. So I hope this much is understood. Second point, metals are ductile. Metals are ductile. ಹಿಂಗ್ ಬರೋದ್ರಿಂದ ಎಕ್ಸ್ಪ್ಲೈನ್ ಮಾಡಕ್ ಬರ್ಬೇಕು. ಸ್ವಲ್ಪ ನಾ ಏನ್ ಹೇಳತ್ತಲ್ಲ ಅದನ್ನ. ಮೆಟಲ್ಸ್ ಆರ್ ಡಕ್ಟೈಲ್ ಅಂದ್ರೆ ಏನು? ವೈ ಮೆಟಲ್ಸ್ ಆರ್ ಡಕ್ಟೈಲ್? ಮೆಟಲ್ಸ್ ಆರ್ ಡಕ್ಟೈಲ್, ದಟ್ ಈಸ್ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಕಾಪರ್ ಒಳಗೆ ಏನಾಗ್ತದ? ಡಕ್ಟಿಲಿಟಿ ಪ್ರಾಪರ್ಟಿ ಯೂಸ್ ಆಗ್ತದ. ವಿಚ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್? ಕಾಪರ್. ಮಾಲಿಯಬಲ್, ಗೋಲ್ಡ್ ಅಂಡ್ ಸಿಲ್ವರ್. Metals are ductile. Metals such as copper, aluminum, magnesium, iron are available in the form of wires. These are available in the form of what? Wires. Okay, the property which allows the metals to be drawn into thin wires is called ductility. The property which allows the metals to be drawn into thin wires is called ductility. Ductility is another important characteristic property of metals. So what is the property of metal? Metal idinu. Most of the metals are ductile. Most of the metals, they are ductile. But all the metals are not equally ductile. Some metals are more ductile than the others. Gold is the most ductile metal. Yaudappa most ductile metal? Gold. Gold is the most ductile metal. Na copper ಅನ್ಕೊಂಡಿದ್ದೆ, ಆಕ್ಚುಲಿ ಗೋಲ್ಡ್ ಅದು ವೈರ್ ಆಗಿ ಯಾವ್ದು ಕನ್ವರ್ಟ್ ಮಾಡೋದು ಗೋಲ್ಡ್. ಬಟ್ ಅದರದ ಎಕನಾಮಿಕಲ್ ಕಂಡೀಷನ್ ಇದನ್ನಿರೋದ್ರಿಂದ ಗೋಲ್ಡ್ ಯೂಸ್ ಮಾಡಲ್ಲ, ಕಾಪರ್ ಯೂಸ್ ಮಾಡ್ತೀವಿ. ಬಂಗಾರ ಎಲ್ಲ ವೈರ್ ಮಾಡ್ಕೋತ ಕೂತ್ರೆ ಹೆಂಗೆ ಕೆಲಸ ಆಗುದಿಲ್ಲ. ಎಕನಾಮಿಕಲಿ ಇಟ್ ಈಸ್ ವೆರಿ ಮಚ್ ರೊಕ್ಕ ಭಾಳ ಗೋಲ್ಡಿಗೆ, ಹಿಂಗಾಗಿ ಇದು ಡಿಫಿಕಲ್ಟ್ ಆಗ್ತದೆ. ಎಕನಾಮಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, so gold is the most ductile metal. Copper and aluminum metals are also very ductile and can be drawn into thin copper wires and aluminum wires. See, iron, magnesium, tungsten also ductile, but the aluminum and copper more ductile ಇರೋದ್ರಿಂದ ಏನಾಗ್ತೈತಿ, ಕಾಪರ್ ಅನ್ನು ಕೂಡ ವೈರ್ ಆಗಿ ಯೂಸ್ ಮಾಡ್ತಾರೆ. ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್. ಕೇಳ್ತಾರೆ ಯಾವ್ದೈತಿ ಡಕ್ಟೈಲ್ ಅಂದ್ರೆ ಗೊತ್ತದಲ್ಲ, ದ ಪ್ರಾಪರ್ಟಿ ಬೈ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಯಾವ್ದನ್ನು ಈಸಿಯಾಗಿ ವೈರ್ ಕನ್ವರ್ಟ್ ಮಾಡಬಹುದು? ಗೋಲ್ಡ್. ವೈರಿಗೆ ಕನ್ವರ್ಟ್ ಮಾಡೋ ಪ್ರಾಪರ್ಟಿ ಡಕ್ಟೈಲ್. ಮೆಟಲ್ಗಳನ್ನು ಬಡದು ಥಿನ್ ಶೀಟ್ಸ್ ಮಾಡಬಹುದು, ದಟ್ ಈಸ್ ಮಾಲಿಯಬಲ್. ಬಿಗ್ಗೆಸ್ಟ್ ಮಾಲಿಯಬಲ್ ಯಾವುದು? ಗೋಲ್ಡ್. ಹೈಯೆಸ್ಟ್ ಡಕ್ಟೈಲ್ ಯಾವುದು? ಅದು ಗೋಲ್ಡ್. ಗೋಲ್ಡ್ ಅನ್ನು ಡಕ್ಟೈಲ್ ಆಗಿ ಕನ್ವರ್ಟ್ ಮಾಡಬಹುದು, ಮಾಲಿಯಬಲ್ ಆಗಿ ಕನ್ವರ್ಟ್ ಮಾಡಬಹುದು. ಬಟ್ ಗೋಲ್ಡ್ ಎಕನಾಮಿಕಲ್ ಕಂಡೀಷನ್, ದಟ್ ಈಸ್ ಅಮೌಂಟ್. ವಿ ಕೆನಾಟ್, ಇಟ್ ಈಸ್ ನಾಟ್ ಚೀಪ್. ವಿ ಕೆನಾಟ್ ಬಿಯರ್ ದ ವ್ಯಾಲ್ಯೂ ಆಫ್ ಗೋಲ್ಡ್. So it is very much difficult to understand gold. Okay, that is why gold is the most ductile metal. So even though it is very much
expensive, so we cannot use it for the electrical transmission. So that is why copper is used for the transmission of electricity. Then the third one, metals are good conductors of heat and electricity. Metals are good conductors of heat and metals are good conductors of electricity. Metals are good conductors of heat. Metals in now, they are the good conductors of heat. Then metals are good conductors of electricity also. Metals are good conductors of electricity also. Metals are good conductors of heat and metals are good conductors of electricity also. ನೋಡ್ರಿ, ಸೊ ಏನಾಗ್ತದ ಮೆಟಲ್ಸ್ ಒಳಗ ಎಲೆಕ್ಟ್ರಾನ್ಸ್ ಫ್ರೀ ಇರ್ತಾವ. ಯು ಆಲ್ರೆಡಿ ನೋ. ಲಾಸ್ಟಿಗೆ ಏನಿರ್ತಾವ ಅಂತ ಏನೇನು ಎಲೆಕ್ಟ್ರಾನ್ ಡೋನರ್ಸ್ ಇವು, ಎಲೆಕ್ಟ್ರೋ ಪಾಸಿಟಿವ್ ಇರ್ತಾವ, 1 2 3 ಅಥವಾ ಎಲೆಕ್ಟ್ರಾನ್ ಫ್ರೀ ಇರ್ತಾವ. ಸೊ ಅವು ಏನ್ ಮಾಡ್ತಾವು, ಹೀಟ್ ಅನ್ನಾಗಿರ್ಬೋದು, ಎಲೆಕ್ಟ್ರಿಸಿಟಿ ಅನ್ನಾಗಿರ್ಬೋದು, ದೇ ಕ್ಯಾರಿ ಇಟ್. ಮೆಟಲ್ಸ್ ಅಲೌ ದ ಹೀಟ್ ಟು ಪಾಸ್ ಥ್ರೂ ದೆಮ್ ವೆರಿ ಮಚ್ ಈಸಿಲಿ. Silver metal is the best conductor of heat. Okay, copper and aluminum also very good conductors. The cooking utensils and water boilers are usually made up of copper or aluminum because they are very good conductors of heat. Cooking utensils ಗೊತ್ತದ ನಿಮಗೆ? Cooking utensils ಅಂದ್ರೆ ಏನು? ಅಡಿಗೆ ಮಾಡ್ತಕ್ಕಂಥ ಸಾಮಾನುಗಳು. They all are usually made up of either aluminum or copper. Why? Because copper and aluminum both are the good conductors of heat. ನೀವು ಏನಾದರೂ ಒಂದು ಕುಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಹೀಟ್ ಟ್ರಾನ್ಸ್ಫರ್ ಆಗಬೇಕಲ್ಲ. ಪ್ಲಾಸ್ಟಿಕ್ ಇಡ್ತೀವಿ ಅಂದ್ರೆ ಹೀಟ್ ಟ್ರಾನ್ಸ್ಫರ್ ಆಗ್ತದನ? ಇಲ್ಲ. ಸೊ ದಟ್ ಈಸ್ ವೈ ಸ್ಟೇನ್ಲೆಸ್ ಸ್ಟೀಲ್, ಸಮಟೈಮ್ಸ್ ಅಲ್ಯೂಮಿನಿಯಂ ಆರ್ ಕಾಪರ್ ದೇ ಯೂಸ್ ಫಾರ್ ಮೇಕಿಂಗ್ ದ ಯುಟೆನ್ಸಿಲ್ಸ್, ಕುಕಿಂಗ್ ಯುಟೆನ್ಸಿಲ್ಸ್, ಬಿಕಾಸ್ ದೇ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಇಲ್ಲಿ, ವಿಚ್ ಈಸ್ ದ ಮೋಸ್ಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಯಾವುದು? ಸಿಲ್ವರ್. ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಸೊ ಇಷ್ಟು ನೀವು ನೆನಪಿಟ್ಕೋಬೇಕು. ಸೊ ದಟ್ ಈಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಗೊತ್ತಾದ ನಿಮ್ಗೆ? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಯಾಕ? ಬಿಕಾಸ್ ಅಟ್ ದ ಲಾಸ್ಟ್ ದೇ ಹ್ಯಾವ್ 1 2 or 3 electrons. ದೋಸ್ ಎಲೆಕ್ಟ್ರಾನ್ಸ್ ಆರ್ ದ ಆಕ್ಟಿಂಗ್ ಆಸ್ ದ ಚಾರ್ಜ್ ಕ್ಯಾರಿಯರ್ಸ್ ಫಾರ್ ದ ಕರೆಂಟ್. ಕರೆಂಟ್ ಅಂದ್ರೆ ಕಲ್ತೀರಿ ನೀವು. ಕರೆಂಟ್ ಅಂದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಾನ್ಸ್ ಫ್ರೀ ಇರಬೇಕು. ಎಲೆಕ್ಟ್ರಾನ್ಸ್ ಫ್ರೀ ಇದ್ದು ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟ್ ಆಗ್ತದೆ, ಇಲ್ಲ ಅಂದ್ರೆ ಆಗುದಿಲ್ಲ. ಸೊ ಅದಕ್ಕೆ ಏನಾಗ್ತದೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗಬೇಕು ಅಂದ್ರೆ ಎಲೆಕ್ಟ್ರಾನ್ ಫ್ರೀ ಇರಬೇಕು. ಮೆಟಲ್ಸ್ ಒಳಗೆ ಲಾಸ್ಟಿಗೆ 1 2 3 ಎಲೆಕ್ಟ್ರಾನ್ಸ್ ಫ್ರೀ ಇರ್ತಾವೆ. ಲಾಸ್ಟ್ ಎಲ್ಲ ದೇ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಓಕೆ, ಸೊ ಇದ್ರೊಳಗೆ ಏನಾಗ್ತದೆ, ಇದ್ರೊಳಗೂ ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೋಡ್ರಿ, ಇದನ್ನ ಕೇಳ್ತಾರೆ ನಿಮಗೆ, ವೈ ಕಾಪರ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎಲೆಕ್ಟ್ರಿಕ್ ವೈರ್ಸ್? Because copper metal is a good conductor of electricity, so that is why it is used in making the wire of electricity. Electric wires are made of copper and aluminum metals because they are very good conductors of electricity. Copper ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಎಲೆಕ್ಟ್ರಿಕ್ ವೈರ್ಸ್ ದೇ ಆರ್ ಯೂಶುವಲಿ ಮೇಡ್ ಆಫ್ ಕಾಪರ್ ಅಂಡ್ ಅಲ್ಯೂಮಿನಿಯಂ. ಎದಕ್ಕೆ ಅವ್ನು ಮಾಡ್ತಾರ ಅಂದ್ರೆ ದೇ ಆರ್ ಯೂಶುವಲಿ ಮೇಡ್ ಆಫ್ ಕಾಪರ್ ಅಂಡ್ ಅಲ್ಯೂಮಿನಿಯಂ ಮೆಟಲ್ಸ್ because they are very good conductors of heat and electricity. They are what? They are the very good conductors of heat and electricity. Electrical conductivity is another characteristic property of metals. Thus metals are good conductors of heat and electricity. Electric current to pass, the electric wires have a covering of an insulating material around them so that even if we happen to touch them, the current will not pass. Electric wire ಮೇಲೆ ಏನು ಮಾಡಿರ್ತಾರೆ, ಒಂದು ಇನ್ಸುಲೇಷನ್ ಮಾಡಿರ್ತಾರೆ. PVC, ಪಾಲಿವಿನೈಲ್ ಕ್ಲೋರೈಡ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದ್ರೆ ಬೈ ಮಿಸ್ಟೇಕ್ ನಾವು ಅದನ್ನು ಟಚ್ ಮಾಡಿದ್ರೆ ನಮ್ಗೆ ಶಾಕ್ ಹೊಡಿಬಾರ್ದು ಅಂತ ಹೇಳಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಫಿಫ್ತ್ ಪ್ರಾಪರ್ಟಿ. ಕಾಣಿಸ್ಲಿಕ್ಕತ್ತದಲ್ಲ? ಎಸ್, ಮೆಟಲ್ಸ್ ಆರ್ ಲಸ್ಟ್ರಸ್. ಮೆಟಲ್ಸ್ ಆರ್ ಲಸ್ಟ್ರಸ್. ಮೆಟಲ್ಸ್ ಏನದಾವು? ಲಸ್ಟ್ರಸ್ ಅದಾವು. ಮೀನ್ಸ್ ದೇ ಹ್ಯಾವ್ ಅ ಶೈನಿಂಗ್ ಸರ್ಫೇಸ್. ಸೊ ಅದಕ್ಕೆ ನಾವು ಲಸ್ಟ್ರಸ್ ಅಂತೀವಿ. ನೀವು ಬಂಗಾರ ಬಳೆಗಳನ್ನ ನೋಡ್ರಿ ಶೈನ್ ಆಗ್ತಿರ್ತದ, ಒಂದು ಸ್ಟೀಲ್ ನೋಡ್ರಿ ಶೈನ್ ಆಗ್ತಿರ್ತದೆ, ಸ್ಟೀಲ್ ಅಲ್ಲ, ಐರನ್ ನೋಡ್ರಿ ಶೈನ್ ಆಗ್ತಿರ್ತದ, ಪ್ಯೂರ್ ಐರನ್. ಸೊ ನೀವು ಸಿಲ್ವರ್ ನೋಡ್ರಿ, ಇಟ್ ಈಸ್ ಆಲ್ಸೋ ಶೈನಿಂಗ್. ಸೊ ಮೆಟಲ್ಸ್ ಲೂಸ್ ದೇರ್ ಶೈನ್ ಆರ್ ಬ್ರೈಟ್ನೆಸ್ ಆನ್ ಕೀಪಿಂಗ್ ಇನ್ ಏರ್ ಫಾರ್ ಲಾಂಗ್ ಟೈಮ್ ಅಂಡ್ ಅಕ್ವೈರ್ ಅ ಡಲ್ ಅಪಿಯರೆನ್ಸ್ ಡ್ಯೂ ಟು ಫಾರ್ಮೇಷನ್ ಆಫ್ ಥಿನ್ ಲೇಯರ್ ಆಫ್ ಆಕ್ಸೈಡ್, ಕಾರ್ಬೋನೇಟ್ ಆರ್ ಸಲ್ಫೈಡ್ ಆನ್ ದೇರ್ ಸರ್ಫೇಸ್. ನೋಡ್ರಿ, ಗೋಲ್ಡ್ ಅನ್ನು ಆದಷ್ಟು ಹೊರಗಿಡಬಾರ್ದು. ಅದ್ರ ಗೋಲ್ಡ್ ಲೆಸ್ ರಿಯಾಕ್ಟಿವ್, ಹಿಂಗಾಗಿ ಹೊರಗಿಟ್ರು ನಡೀತದೆ. ಸಿಲ್ವರ್ ಆಗಿರ್ಬೋದು, ಸಿಲ್ವರ್ ಕರ್ಗ್ ಆಗ್ತದೆ ನೋಡ್ರಿ. ಯಾಕೆ ಕರ್ಗ್ ಆಗ್ತದೆ ಹೇಳ್ರಿ? ಸೊ ವೆನ್ ಇಟ್ ರೀಚಸ್ ಔಟ್ ಅಥವಾ ಬಾಡಿ ಒಳಗಿರ್ತಕ್ಕಂಥ ಹೀಟ್ ಕೂಡ ರಿಯಾಕ್ಟ್ ಆಗ್ತದೆ, ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗ್ತದೆ. ಅವಾಗ ಅಲ್ಲಿ ಆಕ್ಸೈಡ್ ಫಾರ್ಮ್ ಆಗ್ತದೆ. ಹೊರಗಿರ್ತಕ್ಕಂಥ ಕಾರ್ಬೋನೇಟ್ ಅಥವಾ ಸಲ್ಫೈಡ್ ಕೂಡ ಸಲ್ಫರ್ ಕೂಡ ರಿಯಾಕ್ಟ್ ಆಗಿ ಕಾರ್ಬೋನೇಟ್ ಅಥವಾ ಸಲ್ಫೈಡ್ ಫಾರ್ಮ್ ಆಗ್ತದೆ. ಹಿಂಗಾಗಿ ಅಲ್ಲಿ ಏನಾಗ್ತದೆ, ಡಲ್ ಅಪಿಯರೆನ್ಸ್ ಕ್ರಿಯೇಟ್ ಆಗ್ತದೆ. ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು. ಸೊ
ಸೊ ಅದನ್ನ ನಾವು ಮಾಡ್ತಾವೆ. ಸೊ ದಟ್ ಈಸ್ ವೈ, ಬಟ್ ಯೂಸುವಲಿ and they can be polished easily, polish ಮಾಡಬಹುದು, and they can be lustrous in nature, ನೋಡಕ್ ಶೈನಿ ಸರ್ಫೇಸ್ ಇರ್ತಾವ. ಸೊ ದೆನ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್, ಬಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸಾಫ್ಟ್ ಇರ್ತಾವು. ಅದನ್ನ ಬಿಟ್ಟರೆ ಮೆಟಲ್ಸ್, ಆಲ್ ಮೆಟಲ್ಸ್ ಆರ್ ದೇ ಆರ್ ಜನರಲಿ ಹಾರ್ಡ್. ಮೆಟಲ್ಸ್ ಆರ್ ಜನರಲಿ ದೇ ಆರ್ ಹಾರ್ಡ್ ಎಕ್ಸೆಪ್ಟ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ, ದೇ ಆರ್ ಸಾಫ್ಟ್ ಮೆಟಲ್. ಅವನ್ನ ನೈಫ್ಲೆ ಕಟ್ ಮಾಡ್ಬೋದು. ಸೋಡಿಯಂ ಮೆಟಲ್ ಸಾಫ್ಟ್ ಇರ್ತದ, ಪೊಟ್ಯಾಷಿಯಮು ಸಾಫ್ಟ್ ಇರ್ತದ, ಅವುಗಳನ್ನು ನೈಫ್ಲೆ ಈಸಿಯಾಗಿ ಕಟ್ ಮಾಡ್ಬೋದು. ಓಕೆ, ಬಟ್ ಮೆಟಲ್ಸ್ ಆರ್ ಜನರಲಿ ದೇ ಆರ್ ಹಾರ್ಡ್. ಎಸ್, the hardness varies from metal to metal, but there will be hardness. We will find that piece of sodium metal can be easily cut into small pieces. So this shows sodium metal is soft, but when you do the same thing, for example for gold, silver, if you do the same thing, they will not easily cut. They are hard metals. Metals are strong. Metals irtav strong irtav, but sodium and again sodium and potassium are not that much strong. Okay, they can be hold large weights without snapping. ಯಾವುದೇ ಟಚ್ ಆಗಲಾರ್ದ ಏನು ಮಾಡ್ತಾವೆ, ಮ್ಯಾಕ್ಸಿಮಮ್ ಪ್ರೆಷರ್ ಅನ್ನು ತಡ್ಕೋತಾವೆ. ಮೆಟಲ್ಸ್ ಆರ್ ಸಾಲಿಡ್ಸ್ at room temperature except mercury which is a liquid metal. Metals are solids at room temperature. Eighth one ಯಾವುದು, metals are solids at room temperature. ರೂಮ್ ಟೆಂಪರೇಚರ್ ಒಳಗೆ ಏನಿರ್ತಾವು, ಸಾಲಿಡ್ಸ್ ಇರ್ತಾವೆ. ಮರ್ಕ್ಯೂರಿ ಒಂದು ಇದ್ರೊಳಗೆ ಎಕ್ಸೆಪ್ಷನಲ್ ಕೇಸ್. ನಾರ್ಮಲ್ 25 to 30 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಮೆಟಲ್ಸ್ ಸಾಲಿಡ್ ಹೋಗಿರ್ತಾವೆ, ಬಟ್ ಮರ್ಕ್ಯೂರಿ ಒಂದು ಮಾತ್ರ ಏನಿರ್ತದೆ, ಲಿಕ್ವಿಡ್ ಒಳಗಿರ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡ್ ಮೆಟಲ್. ಮರ್ಕ್ಯೂರಿಗೆ ಲಿಕ್ವಿಡ್ ಮೆಟಲ್ ಅಂತೂ ಕರೀತಾರೆ. ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಮೆಟಲ್ಸ್ಗೆ ಏನಿರ್ತಾವೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರ್ತಾವೆ, ಹೈ ಬಾಯ್ಲಿಂಗ್ ಪಾಯಿಂಟ್ ಇರ್ತಾವೆ. ಓಕೆ, ದೇ ಹ್ಯಾವ್ ಹೈ ಎಂ ಪಿ ಅಂಡ್ ಹೈ ಬಿ ಪಿ. ನೋಡ್ರಿ 10 ರಿಂದ 12 ಬರೀತಾನೆ, ಅಟ್ಲೀಸ್ಟ್ ನೀವು 8 ನೆನಪಿಟ್ಕೋಬೇಕು, ಹೈ ಎಂ ಪಿ ಅಂಡ್ ಬಿ ಪಿ. ಸೊ 10ನೇದು ಸೋನೋರಸ್. ದೇ ಆರ್ ಹ್ಯಾವಿಂಗ್ ಸೋನೋರಸ್ ಪ್ರಾಪರ್ಟಿ. ಇಫ್ ಯು ಬೀಟ್ ದ ಮೆಟಲ್ ದೇ ಪ್ರೊಡ್ಯೂಸ್ ಅ ರಿಂಗ್ ಲೈಕ್ ಸೌಂಡ್ಸ್. ಗಂಟೆ ಹೊಡೆದ್ರೆ ಅಂದ್ರೆ ಹೆಂಗ್ ಸೌಂಡ್ ಬರ್ತದೆ, ಮಸ್ತ್ ಬರ್ತದಲ್ವ. ನಿಮ್ ಡೆಸ್ಕ್ ಹೊಡೆದ್ರೆ ಅಂದ್ರೆ ಸೌಂಡ್ ಭಾರಿ ಬರ್ತದೆ, ಹಂಗಂದ್ರೆ ಡೆಸ್ಕ್ ಹೊಡಿಬಾರ್ದು. ಸೊ ಜಸ್ಟ್ ಹೇಳಿಕತ್ತ. ಸೊ ಅವೇನಿರ್ತಾವು, ಸೋನೋರಸ್ ಇರ್ತಾವೆ. ದೇ ಆರ್ ಹ್ಯಾವಿಂಗ್ ಹೈ ಡೆನ್ಸಿಟೀಸ್. ಸೊ ಸಾಕು, they are having high densities. ಸಾಕು, 11 ಪಾಯಿಂಟ್ ಅದಾವು. ಮೆಟಲ್ಸ್ ಆರ್ ಯೂಶುವಲಿ ಹ್ಯಾವಿಂಗ್ ಹೈ ಡೆನ್ಸಿಟೀಸ್ ಎಕ್ಸೆಪ್ಟ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಸೋಡಿಯಂ ಪೊಟ್ಯಾಷಿಯಂ ಲೋ ಡೆನ್ಸಿಟಿ ಇರ್ತದೆ, ಬಟ್ ಉಳಿದೆಲ್ಲ ಇರ್ತಾವೆ ಹೈ ಡೆನ್ಸಿಟಿ ಇರ್ತಾವೆ. ಸೊ ಇಷ್ಟು ಗೊತ್ತಾಗ್ತದೆ ಅನ್ಕೋತೀನಿ. ದಟ್ ಈಸ್ ದ ಕಂಪ್ಲೀಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನಾವು ನೋಡಿದೀವಿ ಇವತ್ತು. ಸೊ ಓಕೆ, ಐ ಹೋಪ್ ಎವ್ರಿಥಿಂಗ್ ಯು ಅಂಡರ್ಸ್ಟುಡ್ ಫೈನ್. ಓಕೆ, ಇದಾದ್ಮೇಲೆ ಜಸ್ಟ್ ಏನು ಬರ್ತದೆ, ನನ್ನೊಂದು ವಿಡಿಯೋ ಬರ್ತದೆ, ಅದನ್ನು ನೋಡ್ರಿ. ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. So just I will revise, shall I? Okay, just ನೋಡ್ರಿ, ಮೆಟಲ್ಸ್ ಆರ್ ಮಾಲಿಯಬಲ್ ಅಂದ್ರೆ ಈಸಿಯಾಗಿ ಶೀಟ್ಸ್ ಆಗಿ ಹೊಡಿಬಹುದು. ದೇ ಆರ್ ಡಕ್ಟೈಲ್, ವೈರ್ ಆಗಿ ಕನ್ವರ್ಟ್ ಮಾಡ್ಬೋದು. ಎರಡಕ್ಕೂ ಬೆಸ್ಟ್ ಯಾವುದು, ಗೋಲ್ಡ್. ಬಟ್ ಹಿಯರ್ ವಿ ಯೂಸ್ ಕಾಪರ್, ಯಾಕಂದ್ರೆ ಗೋಲ್ಡ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಅಲ್ಯೂಮಿನಿಯಂ ಅಥವಾ ಕುಕಿಂಗ್ ಯುಟೆನ್ಸಿಲ್ ಕಾಪರ್ಲಿ ಎದಕ್ಕೆ ಮಾಡ್ತೀವಿ ಅಂದ್ರೆ, ಬಿಕಾಸ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ವೈರ್ ಎದಕ್ಕೆ ಮಾಡ್ತೀವಿ ಅಂದ್ರೆ, ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಕುಕಿಂಗ್ ಯುಟೆನ್ಸಿಲ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಇಲ್ಲೇ ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಲಸ್ಟ್ರಸ್, ಶೈನಿ ನೇಚರ್ ಇರ್ತದೆ. ಸೊ ದಟ್ ಇಸ್ ವೈ ದೇ ಆರ್ ಲಸ್ಟ್ರಸ್. ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇರ್ತಾವೆ, ಬಟ್ ಸೋಡಿಯಂ ಪೊಟ್ಯಾಷಿಯಂ ಆರ್ ಸಾಫ್ಟ್. ಮೆಟಲ್ಸ್ ಆರ್ ಸ್ಟ್ರಾಂಗ್, ಸೋಡಿಯಂ ಪೊಟ್ಯಾಷಿಯಂ ಆರ್ ನಾಟ್ ಸ್ಟ್ರಾಂಗ್. ಮೆಟಲ್ಸ್ ಆರ್ ಸಾಲಿಡ್ಸ್ at room temperature except mercury which is a liquid metal. They have high MP and BP. Okay, high MP and BP ಇರ್ತದೆ ಅಂದ್ರೆ high melting point and boiling point. These are sonorous. ಇವು ಸೋನೋರಸ್ ಇರ್ತಾವ. ಸೋನೋರಸ್ ಅಂದ್ರೆ ಹೊಡೆದ ಮ್ಯಾಗ ರಿಂಗಿಂಗ್ ಲೈಕ್ ಸೌಂಡ್ ಬರ್ತಿರ್ತದೆ. ನೋಡ್ರಿ, ಇಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಒಳಗೆ ಐರನ್ 1500 ಮೆಲ್ಟಿಂಗ್ ಪಾಯಿಂಟ್ ಅದ ಡಿಗ್ರಿ ಸೆಲ್ಸಿಯಸ್. ದೇ ಆರ್ ಹ್ಯಾವಿಂಗ್ ಹೈ ಡೆನ್ಸಿಟೀಸ್. ಮೆಟಲ್ಸ್ ಯೂಶುವಲಿ ಡೆನ್ಸಿಟಿ ಹೆಚ್ಚಿರ್ತದ, ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಅನ್ನು ಬಿಟ್ಟು. ಓಕೆ, ಐ ಹೋಪ್ ದಿಸ್ ಮಚ್ ಯು ಅಂಡರ್ಸ್ಟುಡ್. ಎವ್ರಿಥಿಂಗ್ ಇಸ್ ಫೈನ್. ಸೊ ಇದ್ರೊಳಗೆ ಸಮ್ ಆಫ್ ದ ಪಾರ್ಟ್ ಕಟ್ ಆಗ್ಯದ. ಸೊ ಅದನ್ನು ಕೂಡ ನಾವು ನೋಡ್ಕೋಬೇಕು. ನೋಡ್ರಿ, ಎಷ್ಟದ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಯಾವ್ದ್ರದಪ್ಪ ಅಂದ್ರೆ 1535 ಡಿಗ್ರಿ ಸೆಲ್ಸಿಯಸ್ ಐರನ್ ಅದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಐತಿ. ಕಾಪರ್ದು 1083 ಡಿಗ್ರಿ ಸೆಲ್ಸಿಯಸ್. ಸೋಡಿಯಂ ಪೊಟ್ಯಾಷಿಯಂ ಕಡಿಮೆ ಇರ್ತಾವೆ. ಎಷ್ಟಿರ್ತದೆ ಸೋಡಿಯಂ ಪೊಟ್ಯಾಷಿಯಂ 98 ಅದ ನೋಡ್ರಿ, ಬರೀ 98 64 ಅದಾವ. ಮೆಲ್ಟಿಂಗ್ ಪಾಯಿಂಟ್ ಗ್ಯಾಲಿಯಂ ಸೀಸಿಯಂ ಅದ
30 ಮತ್ತು 28 ಡಿಗ್ರಿ ಅದ. ನೀವು ಅದನ್ನೇ ನೆನ್ಕೊಂಡ್ರೆ ಐರನ್ ಅದು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅದ, ಅದನ್ನೊಂದು ನೆನಪಿಟ್ಕೋರಿ. ಸೊ ಇದಿಷ್ಟು ಸಾಕು. ಇನ್ನು ಉಳಿದಿದ್ದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಸೊ ಇದನ್ನು ಒಂದು ನೋಡ್ಕೋಬೇಕು ನಾನು ಇನ್ನು ಅದು ಎಷ್ಟು ಸಿಲೆಬಸ್ ಕಟ್ ಆಗ್ಯದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪೋರ್ಷನ್. ಓಕೆ, ವಿಲ್ ಸಿ ದ ರಿಮೈನಿಂಗ್ ಕ್ಲಾಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.